Hello everyone. So this is Sandeep from Digilate Academy. Today I have brought you one shocking news and about an article which was basically, it went viral after the death of the author of that particular article. Okay. So today we are talking about an Indian origin, OpenAI researcher. In fact, OpenAI ex-researcher was also the whistleblower and who is found dead in his apartment in California. Okay, so basically idu story bandbitu we are talking about Sushir Balaji. Okay, so he is a former researcher of OpenAI. Nimage gottide ilvo, OpenAI is the company which basically owns Chat GPT. ನಾವು ಕೇಳಿರ್ತೀರಲ್ವಾ ನೀವೆಲ್ಲ ಹೆಸರು ಈ ನಡುವೆ ಭಾಳ ಪಾಪ್ಯುಲರ್ ಆಗ್ತಾ ಇದೆ ಚಾಟ್. ಓಕೆ, GPT ಇದರದು ಕಂಪನಿ ಹೆಸರು, ಇಟ್ಸ್ ಅ ಪ್ರಾಡಕ್ಟ್ ಬೇಸಿಕ್ಲಿ. ಇದು ಕಂಪನಿ ಹೆಸರು ಬಂದ್ಬಿಟ್ಟು OpenAI. ಸೊ ಈ OpenAI ಸುಶೀರ್ ಬಾಲಾಜಿ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಬಿಫೋರ್ ಹಿ ಕಮಿಟೆಡ್ ಸೂಸೈಡ್ he voiced his concerns regarding OpenAI's potential copyright violation. So by the time he raised the concerns, he was not the part of OpenAI anymore. He resigned the job, and after that he wrote an article stating that OpenAI is violating copyrights. Okay, copyrights ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರಲ್ಲ, ಇಂಡಿಯಾ ಒಳಗೆ ಅಷ್ಟು ಪಾಪ್ಯುಲರ್ ಅಲ್ಲ ಕಾಪಿರೈಟ್. ಸೊ ಕಾಪಿರೈಟ್ಸ್ ಏನಾಗುತ್ತೆ ಅಂತಂದರೆ, ಈಗ ನೀವು ಯಾವುದಾದ್ರೂ ಒಂದು ಆರ್ಟಿಕಲ್ ಬರೆದ್ರೆ, ಅಥವಾ ನೀವೊಂದು ಫೋಟೋಗ್ರಾಫ್ ತೊಗೊಂಡ್ರೆ, ಅಥವಾ ನೀವೊಂದು ವಿಡಿಯೋ ಮಾಡಿದರೆ, ಈ ವಿಡಿಯೋ ಅಥವಾ ಆರ್ಟಿಕಲಿನ ಓನರ್ ನೀವಾಗಿರ್ತೀರಿ. ಅದನ್ನು ಯಾರಾದರೂ ನಿಮ್ಮ ಪರ್ಮಿಷನ್ ಇಲ್ಲಾರ್ದೆ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ, ಸೊ ಅದು ದಟ್ ಈಸ್ ಕಾಲ್ಡ್ ಆ್ಯಸ್ ಕಾಪಿರೈಟ್ ವಯಲೇಷನ್. ಸೊ ಇವ್ರೇನು ಹೇಳ್ತಾ ಇದ್ರು ಅಂತಂದರೆ, ಚಾಟ್ GPT ವಾಸ್ ಬೇಸಿಕ್ಲಿ ವಯಲೇಟಿಂಗ್ ಕಾಪಿರೈಟ್ಸ್. ಓಕೆ, ಸೊ ಈ ಥರ ಒಂದು ಆರ್ಟಿಕಲನ್ನು ಬರೀತಾರೆ. ಆ್ಯಂಡ್ ಈ ಆರ್ಟಿಕಲ್ ಆ್ಯಕ್ಚುಲಿ ಇಟ್ ವೆಂಟ್ ವೈರಲ್ ಆಫ್ಟರ್ ಇಲಾನ್ ಮಸ್ಕ್ ಹ್ಯಾಸ್ ಟ್ವೀಟೆಡ್ ಅಬೌಟ್ ದಿಸ್ ಪರ್ಸನ್ಸ್ ಡೆತ್. ಓಕೆ, ಇಲಾನ್ ಮಸ್ಕ್ ಈಗ ನೋಡಿ, ಪ್ರಪಂಚದಲ್ಲಿ ಇಟ್ ಈಸ್ ಕಾಲ್ಡ್ ಲೈಕ್ ಇಲಾನ್ ಮಸ್ಕ್ ಈಸ್ ದ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್. ಓಕೆ, ಆಫ್ಟರ್ ಡೊನಾಲ್ಡ್ ಟ್ರಂಪ್ ಇಟ್ ಈಸ್ ಇಲಾನ್ ಮಸ್ಕ್ who is, if he is number 1, Elon Musk is number 2 in the world. Okay, so ಇಷ್ಟು ತಾಕತ್ವರ್ ಇನ್ಸಾನ್ ಅಟ್ ಎ ಟೈಮ್ ಬರೀ ಅಂತ ಟ್ವೀಟ್ ಮಾಡಿದರೆ, ರೈಟ್? ಸೊ ಅದು ಒಂದು ಸುದ್ದಿ ಆಗುತ್ತೆ. ಆ್ಯಂಡ್ ದೆನ್ ಇವ್ರೇನು ಟ್ವೀಟ್ ಮಾಡ್ತಾರೆ ರಿಗಾರ್ಡಿಂಗ್ ಇವರ ಡೆತ್ ಬಗ್ಗೆ. ಸೊ ಅವ್ರು ಬರೆದಿರುವಂಥ ಆರ್ಟಿಕಲ್ ವೆಂಟ್ ವೈರಲ್. ಸೊ ಏನು ಹೇಳ್ತಾ ಇದೆ ಆರ್ಟಿಕಲ್? ಸೊ ಬಿಫೋರ್ ವಿ ಗೋ ದ್ಯಾಟ್, ಇವ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾವು ತಿಳ್ಕೊಳ್ಳೋಣ. Sushir Balaji is a computer scientist from USA. He is not an Indian. He is a second generation immigrant. ಅಂದರೆ ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಇಂಡಿಯನ್ ಒರಿಜಿನ್ ಮನುಷ್ಯ ಇವರು. ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಇಂಡಿಯನ್ ಒರಿಜಿನ್ ಅವರು, ರೈಟ್? ಸೊ ಅವರು ಅಲ್ಲೇ ಹುಟ್ಟಿರ್ತಾರೆ ಆ್ಯಂಡ್ ಅಲ್ಲೇ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಆ್ಯಂಡ್ ಓದ್ತಿರ್ಬೇಕಿದ್ದಾಗಲೇ ಅವರು OpenAI ಆ್ಯಂಡ್ ScaleAI ಕಂಪ್ನೀಸಲ್ಲಿ ಅವರು ಇಂಟರ್ನ್ಶಿಪ್ಸನ್ನು ಮಾಡಿರ್ತಾರೆ. ಗ್ರ್ಯಾಜುಯೇಷನ್ ಆದಮೇಲೆ ಸೊ ಹಿ ಜಾಯಿಂಡ್ OpenAI ಆ್ಯಸ್ ಫುಲ್ ಟೈಮ್ ಎಂಪ್ಲಾಯಿ. ಆ್ಯಂಡ್ ಈ ವೆಬ್ GPT ಆ್ಯಂಡ್ ಈವನ್ ಚಾಟ್ GPT, ಓಕೆ, ಚಾಟ್ GPT ಈಗಿರೋ ವರ್ಷನ್ 4.0 ಅದರಲ್ಲೂ ಇವ್ರದ್ದು ಪಿವಿಟಲ್ ರೋಲ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಿ ವಾಸ್ ಅ ಸೈಂಟಿಸ್ಟ್ ಬೇಸಿಕ್ಲಿ, ಆ್ಯಂಡ್ ಇವರು ಒಂದು ಒಳ್ಳೆ ಪೊಸಿಷನಲ್ಲೇ ಇದ್ದರು ಬಿಫೋರ್ ಹಿ ರಿಸೈನ್ ದ ಜಾಬ್. ಸೊ ಇವರ ಕನ್ಸರ್ನ್ ಏನಿತ್ತು ಅಂತಂದರೆ, ಚಾಟ್ GPT ವೆನ್ ಹಿ ಜಾಯಿಂಡ್ ಇಟ್ ವಾಸ್ ಫಾರ್ ರಿಸರ್ಚ್. ಓಕೆ, ರಿಸರ್ಚ್ ಯಾರು ಮಾಡಬೇಕಂತಿದ್ದಾರೆ ಅವರಿಗೆ ಒಂದು ಒಳ್ಳೆ ಟೂಲ್ ಆಗಿರ್ತಿತ್ತು. ಬರ್ತಾ ಬರ್ತಾ ಏನಾಯಿತು, OpenAI started commercializing their product ಚಾಟ್ GPTನ. ಟೀಕೆ, ಸೊ ವೆನ್ ದೇ ವಾಂಟೆಡ್ ಟು ಕಮರ್ಷಿಯಲೈಸ್ ಇಟ್, ಅದಕ್ಕೆ ಡೆವಲಪ್ ಮಾಡಲಿಕ್ಕೆ ದೇ ವೇರ್ ಯೂಸಿಂಗ್ ಅ ಲಾಟ್ ಆಫ್ ಟ್ರೈನಿಂಗ್ ಡೇಟಾ ಸೆಟ್ಸ್. ಆ ಟ್ರೈನಿಂಗ್ ಡೇಟಾ ಸೆಟ್ಸ್ ಏನಿರ್ತಾಯಿದ್ವು ಅದರಲ್ಲಿ ಕಾಪಿರೈಟ್ನ ವೈಲೇಟ್ ಮಾಡಿದ್ದಾರೆ ಅಂತ ಇವರು ಬೇಸಿಕ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೋಡಿಬಿಟ್ಟು ಅವರು ಹಿ ಇವೆನ್ಚುವಲಿ ಡಿಪಾರ್ಟೆಡ್ ಫ್ರಮ್ ದ ಆರ್ಗನೈಸೇಷನ್ ಸೈಟಿಂಗ್ ಎಥಿಕಲ್ ಕನ್ಸರ್ನ್ಸ್. ಓಕೆ, ಸೊ ಅವರು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗಿ ನನಗೆ ಸರಿ ಅನಿಸ್ಲಿಲ್ಲ, ನಾನು ಅದಕ್ಕೆ ಕಂಪನಿ ಬಿಟ್ಬಿಟ್ಟೆ ಅಂತ ಇವರು
ಹೇಳ್ತಾ ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇವರು ಒಂದು ಆರ್ಟಿಕಲ್ ಬರೀತಾರೆ. ದಟ್ ಆರ್ಟಿಕಲ್ ಇನ್ ಟರ್ಮ್ಸ್ ಆಫ್ ಬ್ಲಾಗ್ ಇಟ್ ಈಸ್ ಅಪ್ಲೋಡೆಡ್ ಆನ್ ಹಿಸ್ ವೆಬ್ಸೈಟ್. ಸೊ ಇದನ್ನೇ ಕುರಿತು ಈ ಅಪ್ರೋಚಸ್ ನ್ಯೂಯಾರ್ಕ್ ಟೈಮ್ ಆಲ್ಸೋ. ಸೊ ನ್ಯೂಯಾರ್ಕ್ ಟೈಮಲ್ಲಿ ChatGPTಯಲ್ಲಿ ಇಂಥ ತಪ್ಪಾಗ್ತಾ ಇದೆ ಅಂತ ಹೇಳಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಸೊ ನ್ಯೂಯಾರ್ಕ್ ಟೈಮ್ನು ಅವರಿಗೆ ಸ್ಪೇಸ್ ಕೊಟ್ಟು ಅವ್ರದ್ದೊಂದು ಇಂಟರ್ವ್ಯೂ ಕಂಡಕ್ಟ್ ಮಾಡುತ್ತೆ. ಅವರ ಇಂಟರ್ವ್ಯೂ ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾರೆ ನ್ಯೂಯಾರ್ಕ್ ಟೈಮಲ್ಲಿ. ಸೊ ಇವರ ಈ ಟ್ವೀಟ್ ನೋಡ್ಬೋದು, October 24th. ಓಕೆ, he said, I recently participated in a New York Times story about fair use and generative AI. fair use ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೇ ನಮ್ಮ ಫೋಟೋಗ್ರಾಫ್ ಅಥವಾ ನಮ್ಮ ವಿಡಿಯೋ ಯಾವುದಾದ್ರೂ ಇತ್ತು, ಈಗ somebody wants to use it, ಅವರು ನಮ್ಮ ಪರ್ಮಿಷನ್ ಇರಲಾರ್ದೆ ಯಾವ ಮಟ್ಟಕ್ಕೆ ಅದನ್ನು ಯೂಸ್ ಮಾಡ್ಕೋಬಹುದು ಅನ್ನೋದು ಫೇರ್ ಯೂಸ್ ಪಾಲಿಸೀಸ್ ಅಂತ ಕರೀತಾರೆ. ಸೊ ಫೇರ್ ಯೂಸನ್ನು ನೆವದ್ರೊಳಗೆ ಜನರೇಟಿವ್ ಎ ಐಲಿ ಯಾವ ಥರ ಕಾಪಿ ರೈಟ್ಸ್ನ ವೈಲೇಟ್ ಮಾಡ್ತಿದ್ದಾರೆ ಅನ್ನೋದು ಇವರ ಕನ್ಸರ್ನ್ ಇತ್ತು. ಅದ್ರ ಬಗ್ಗೆ ಇವರು ಮಾತಾಡಿದ್ದಾರೆ ಅಲ್ಲಿ. ಸೊ ಇದು ಅವರ ಬರೆದಿರ್ತಕ್ಕಂಥ ಅವ್ರ ಆರ್ಟಿಕಲ್ ಇದು. ಸೊ ಅವ್ರು ಬೇಸಿಕ್ಲಿ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತಂದರೆ, ನಾನು ಭಾಳ ಲೇಮನ್ ಟರ್ಮಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಪೋಸ್ ಈಗ ಕಂಪ್ಯೂಟರ್ಗೆ ನಾವೊಂದು ಬೆಕ್ಕಿನ ಇಮೇಜ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಈಗ ಬೆಕ್ಕು ಯಾವ ಥರ ಇರುತ್ತೆ ಏನು ಕಂಪ್ಯೂಟರ್ ಗೊತ್ತಿಲ್ಲ, ರೈಟ್? ಇಟ್ ಡಸಂಟ್ ನೋ. ಸೊ ಇದನ್ನು ಕಲಿಸ್ಲಿಕ್ಕೆ, ಸೊ ನಾನು ಅದನ್ನು ಟ್ರೈನ್ ಅಪ್ ಮಾಡಲಿಕ್ಕೆ ವಾಟ್ ಐಲ್ ಡೂ ಇಸ್ ಐ ವಿಲ್ ಬೇಸಿಕ್ಲಿ ಗಿವ್ ಅ ಲಾಟ್ ಆಫ್ ಕ್ಯಾಟ್ ಇಮೇಜಸ್. ಓಕೆ, ಕ್ಯಾಟ್ ಇಮೇಜಸ್ನ ನಾನು ಈ ಮಾಡೆಲಲ್ಲಿ ನಾನು ಕಳಿಸ್ತೇನೆ, ರೈಟ್? ಒಂದು ಟ್ರೈನಿಂಗ್ ಅಲ್ಗಾರಿದಮ್ ಇದೆ, ನಾವು ಸದ್ಯಕ್ಕೆ ಅದನ್ನು TL ಅಂತ ಕರೆಯೋಣ. ಈಗ ನಾನೇನು ಮಾಡ್ತಾ ಇದ್ದೀನಿ, ಈ 4 ಇಮೇಜಸ್ಸನ್ನು ನಾನು ಕಂಪ್ಯೂಟರ್ನೊಳಗೆ ಒಂದು ಅಲ್ಗಾರಿದಮ್ ಕಳಿಸ್ತಾ ಇದ್ದೀನಿ. ಈಗ ಕಂಪ್ಯೂಟರ್ ಕಲಿತಾ ಇದೆ, ಓಕೆ ಬೆಕ್ಕು ಅಂತಂದರೆ ಈ ಥರ ಇರುತ್ತೆ, ವೆನ್ ಐ ಸೇ ಕ್ಯಾಟ್ ಇದಕ್ಕೆ ಈ ಥರ ಕಣ್ಣಿರುತ್ತೆ, ಈ ಥರ ಕಲರ್ ಇರುತ್ತೆ, ಸೊ ಪ್ಯಾರಾಮೀಟರ್ಸ್ ಎಲ್ಲದೆಲ್ಲ ಇರುತ್ತೆ ಅಂತ ಕಂಪ್ಯೂಟರ್ ಕಲಿತಾ ಇದೆ. ಈಗ ಯಾರೋ ನಿಮ್ಮಂಥವ್ರು ಹೋಗಿ ಜನ್ರೇಟ್ ಆ್ಯನ್ ಕ್ಯಾಟ್ ಇಮೇಜ್ ವಿತ್ ಬ್ಲ್ಯಾಕ್ ಕಲರ್ ಕ್ಯಾಟ್ ಅದು ಅಂದಾಗ ಈ ಡೇಟಾವನ್ನು ಯೂಸ್ ಮಾಡಿಕೊಂಡು ವಾಟ್ ಎವರ್ ವಿ ಹ್ಯಾವ್ ಫೀಡೆಡ್, ಇಟ್ ಇಸ್ ಕಾಲ್ಡ್ ಎಸ್ ಟ್ರೈನಿಂಗ್ ಡೇಟಾ ಸೆಟ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದು ಏನು ಕಲ್ತಿರುತ್ತೆ ಇದರ ಮೇಲೆ ಒಂದು ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒಂದು ಔಟ್ಪುಟ್, ಒಂದು ಬೆಕ್ಕು ಈ ಥರ ಇದೆ, ಅದರ ಕಿವಿ ಈ ಥರ ಇರುತ್ತೆ, ಈ ಥರ ಅದರದ್ದು ಮುಖ ಇರುತ್ತೆ ಅಂತ ಏನೋ ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡುತ್ತೆ ಒಂದು ಇಮೇಜ್ ರೂಪದಲ್ಲಿ, ರೈಟ್? ಸೊ ಈಗ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ, ಈ ಇಮೇಜಸ್ನ ಈಗ ನಾವು ಈ ಟ್ರೈನ್ ಮಾಡಲಿಕ್ಕೆ ಏನು ಡೇಟಾ ಸೆಟ್ಟಲ್ಲಿ ನಾವು ಏನು ಇಮೇಜಸ್ನ ಕಲಿಸ್ತೀವೋ ಈ ಇಮೇಜಸ್ಸು ಸ್ಟಾಕ್ ಇಮೇಜಸ್ ಆಗಿರುತ್ತೆ. ಈ ಇಮೇಜಸ್ಗೆ ಒಂದು ಕಾಪಿ ರೈಟ್ ಅಂತ ಇರುತ್ತೆ, ಅಂದರೆ ಈ ಇಮೇಜಸ್ನ ಯಾರೋ ತೆಗೆದಿರ್ತಾರೆ, ಒಂದು ಬೆಕ್ಕಿನ ಫೋಟೋಗ್ರಾಫ್ಸ್ ಯಾರು ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವರು ಎಲ್ಲ ತೆಗೆದಿರ್ತಾರೆ. ಈ ಎಲ್ಲ ಫೋಟೋಗ್ರಾಫರ್ಸು ದೇ ವಿಲ್ ಅಪ್ಲೋಡ್ ಟು ಸೈಟ್ಸ್ ಲೈಕ್ ಸ್ಟ್ಯಾಕ್ ಓವರ್ಫ್ಲೋ. ಓಕೆ, ಇಂಥ ವೆಬ್ಸೈಟ್ಸ್ಗೆ ಇವ್ರು ಅಪ್ಲೋಡ್ ಮಾಡ್ತಾರೆ. ಈ ವೆಬ್ಸೈಟ್ಸ್ ಏನು ಮಾಡ್ತವೆ ಅಂತಂದರೆ ಈ ಕಾಪಿರೈಟ್ ಇಮೇಜಸ್ನ ಸಬ್ಸ್ಕ್ರಿಪ್ಷನ್ ಮಾಡೆಲಲ್ಲಿ ChatGPT ಅಂತ ಕಂಪ್ನಿ ಕೊಡ್ತವೆ. ಸೊ ಈ ಕಂಪ್ನಿ ಈ ಇಮೇಜಸ್ನ ಯೂಸ್ ಮಾಡಿಕೊಂಡು ಒಂದು ಕ್ಯಾಟ್, ಅಂದರೆ ನಾವು ಕೇಳಿರ್ತಕ್ಕಂಥ ಪ್ರಾಂಪ್ಟ್ ಪ್ರಕಾರ ಕ್ಯಾಟನ್ನು ಯಾವ ಥರ ಜನ್ರೇಟ್ ಮಾಡಬೇಕು ಅನ್ನೋದು ತಿಳ್ಕೊಂಡು ಅಂತ ಒಂದು ಇಮೇಜನ್ನು ಜನ್ರೇಟ್ ಮಾಡ್ತಾರೆ. ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ, ಈ ಬೆಕ್ಕಿನ ಇಮೇಜಸ್ಗಿಂತಲೂ ಈ ಇಮೇಜ್ ವಾಟ್ ಎವರ್ ದ ಜನ್ರೇಟೆಡ್ ಇಮೇಜಸ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಪೀಪಲ್ ಆರ್ ಲೈಕಿಂಗ್ ದೆಮ್ ವೆರಿ ಮಚ್, ಓಕೆ, ರಾದರ್ ದೆನ್ ದೀಸ್ ಇಮೇಜಸ್. ಕಲ್ತಿರೋದು ಅಲ್ಲಿಂದನೇ, ಬಟ್ ಅದನ್ನು ಇಂಪ್ರೊವೈಸ್ ಮಾಡಿ ಏನು ಮಾಡ್ತಾ ಇದೆ, ಸ್ಯಾಂಪ್ಲಿಂಗ್ ಪ್ರಾಸೆಸ್ ಮುಗಿದಾದ್ಮೇಲೆ ಸೊ ಇಟ್ ಈಸ್ ಗಿವಿಂಗ್ ಎ ವೆರಿ ಗುಡ್ ಔಟ್ಪುಟ್. ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ, ವೆನ್ ಯು ವಿಲ್ ಗೆಟ್ ಅ ಗುಡ್ ಕ್ಯಾಟ್ ಇಮೇಜ್ ಓವರ್ ದೀಸ್ ಟೂಲ್ಸ್, ಯಾರನ್ನು ಈ ಸ್ಟ್ಯಾಕ್ ಓವರ್ಫ್ಲೋ ಇಂಥ ಕಂಪನೀಸ್ಗೆ ಹೋಗಿ ಅಪ್ರೋಚ್ ಆಗ್ತಾ ಇಲ್ಲ ಫಾರ್ ದಿ ರಿಕ್ವೈರ್ಡ್ ಕ್ಯಾಟ್ ಇಮೇಜಸ್. ನಮಗೆ ಬೇಕಾದಂಗೆ ಯಾವುದಾದ್ರೂ ಇಮೇಜ್ ಜನ್ರೇಟ್ ಮಾಡಬೇಕಿದ್ದಾಗ ಮತ್ತು ಸ್ಟ್ಯಾಕ್ ಓವರ್ಫ್ಲೋಗೆ ಯಾಕೆ ಹೋಗಬೇಕು? ಸೊ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ಇನ್ ರೀಸೆಂಟ್ ಇಯರ್ಸ್ ಇಂಥ ವೆಬ್ಸೈಟ್ಸಿಂದು ರೆವೆನ್ಯೂ ಡೌನ್ ಆಗ್ತಾ ಇದೆ. ಆ್ಯಂಡ್ ಇವರಲ್ಲಿ ಏನು ಕಂಟೆಂಟ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಅವ್ರಿಗಿಂತಲೂ ಒಳ್ಳೆ ಇಮೇಜನ್ನು ಪ್ರೊಡ್ಯೂಸ್ ಮಾಡಿ ಸೊ ಅವ್ರ ಜೊತೆ ಕಂಪೀಟ್ ಮಾಡ್ತಾ ಇದೆ. ಸೊ ಇದು ಅವ್ರಿಗೆ ಸರಿ ಅನಿಸಲಿಲ್ಲ. ಬೇಸಿಕ್ಲಿ ಇದೆಲ್ಲ ಆರ್ಟಿಕಲ್ ಜಿಸ್ಟ್ ಅದೇ. ಸೊ ಅವ್ರದ್ದೇ ಇಮೇಜಸ್ ಯೂಸ್ ಮಾಡಿಕೊಂಡು ಅವ್ರಿಗಿಂತಲೂ ನಾವು ಒಳ್ಳೆ ಔಟ್ಪುಟ್ಟನ್ನು ಕೊಟ್ಟು ಅವ್ರದ್ದೇ ಬಿಸ್ನೆಸ್ ನಾವು ಕೆಡಿಸ್ತಾ ಇದ್ದೀವಿ, ಅವರಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ಇಲ್ಲ ಅನ್ನೋದು ಬೇಸಿಕ್ ಎಂಟೈರ್ ಆರ್ಗ್ಯುಮೆಂಟ್. ಸೊ ಇವರು ಈ ಆರ್ಟಿಕಲ್ ಬರೆದು ಸುಮಾರು 40 ದಿನಗಳಾದಮೇಲೆ ಇವರು ಸುಸೈಡ್ ಮಾಡ್ಕೊಂಡಿರ್ತಾರೆ. ಆವಾಗಲೂ ಇಷ್ಟು ಏನು ಪಾಪ್ಯುಲರ್ ಆಗಿ ಸದ್ದು ಮಾಡಿರಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಸ್, ಇಲಾನ್ ಮಸ್ಕ್ ಇದ್ರ ಬಗ್ಗೆ ಟ್ವೀಟ್ ಮಾಡೋದ್ಮೇಲೆ ಎಲ್ಲರೂ ಈ ಆರ್ಟಿಕಲ್ ಓದಿ ಈಗ ಇದ್ರ ಡಿಬೇಟ್ ಸ್ಟಾರ್ಟ್ ಆಗಿದೆ, ವೆದರ್ ದಿಸ್ ಇಸ್ ಆ್ಯಕ್ಚುಲಿ ಎಥಿಕಲ್ಲ, ಇದು ಕರೆಕ್ಟಾಗಿ ಮಾಡ್ತಿರೋದು ಓಪನ್ ಎಐ ಅಂತ ಕಂಪನೀಸು ಇದನ್ನು ಫೇರ್ ಯೂಸ್ನ ಮಿಸ್ಯೂಸ್ ಮಾಡ್ಕೊತಿದ್ದಾವೆ. ಬಿಕಾಸ್ ಅಮೇರಿಕಾ ಆ್ಯಂಡ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ರೈವಸಿ ಆ್ಯಂಡ್ ಕಾಪಿ ರೈಟ್ ಇಂಥವೆಲ್ಲ ಭಾಳ
ಭಾಳ ಡಿಸ್ಕಷನಲ್ಲಿ ಇರುತ್ತೆ. ದೇ ಡಿಬೇಟ್ ಅಬೌಟ್ ದೆಮ್ ಅ ಲಾಟ್. ಅದನ್ನು ಪ್ರೊಟೆಕ್ಟ್ ಯಾವ ಥರ ಮಾಡಬೇಕು ಯಾವಾಗಲೂ ಇದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಸೊ ಅವರಿಗೆ ದಿಸ್ ಅ ಬಿಗ್ ಥಿಂಗ್. ಸೊ ಇದು ಡಿಸ್ಕಷನ್ ಬರಲಿಕ್ಕೆ ಕಾರಣ ಇಲಾನ್ ಮಸ್ಕ್. ಸೊ ಇಲಾನ್ ಮಸ್ಕ್ಗೆ ಬೇಸಿಕ್ಲಿ ಇಲಾನ್ ಮಸ್ಕ್ ಆ್ಯಂಡ್ ಓಪನ್ ಎಐ ಕಂಪ್ನಿಗೆ ಸ್ವಲ್ಪ ಫ್ರಿಕ್ಷನ್ ಇದೆ. ವಾಟ್ ಈಸ್ ಅ ಫ್ರಿಕ್ಷನ್ ಇಸ್, ಸೊ ಈ ತಿಂಗಳದಲ್ಲೇ ಬೇಸಿಕ್ಲಿ ಚಾಟ್ ಜಿ ಪಿ ಟಿ ಈಸ್ ಆ್ಯನ್ ನಾನ್ profit organization, ಅಂದರೆ OpenAI is non-profit organization and ChatGPT is non-profit model. ಓಕೆ, ಇವರು ಬೇಸಿಕ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ನಾವು ಇದರಿಂದ ಯಾವುದೇ ಲಾಭವನ್ನು ತಗೊಳ್ಳಲ್ಲ. ಅಂದರೆ ಇದನ್ನೆಲ್ಲ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ಬೇಕಾದಂಥ ಡೊನೇಷನ್ಸು, ಫಂಡ್ಸು ಇವರೆಲ್ಲ ತೊಗೊಂಡಿರ್ತಾರೆ ಬೇರೆ ಬೇರೆ ಆರ್ಗನೈಸೇಷನ್ಸಲ್ಲಿ, ಬಟ್ ಇದನ್ನು ಲಾಭಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಸೊ ಇವ್ರು ಏನು ಹೇಳಿರ್ತಾರೆ ಈಗ ಇನಿಷಿಯಲ್ ಸ್ಟೇಜಸಲ್ಲಿ, ನಾವು ಇಲ್ಲಿಂದ ರಿಸರ್ಚ್ ಪೇಪರ್ ಅಂದರೆ ರಿಸರ್ಚ್ ಬರೀಲಿಕ್ಕೆ ಸ್ಟೂಡೆಂಟ್ಸ್ಗೆ ರಿಸರ್ಚರ್ಸ್ಗೆ ಹೆಲ್ಪ್ ಆಗಲಿಕ್ಕೆ ಒಂದು ಮಾಡೆಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಇವ್ರ ಆರ್ಗ್ಯುಮೆಂಟ್ ಇರುತ್ತೆ. ಬಟ್ ಈಗ ಈ ಡಿಸೆಂಬರ್ ತಿಂಗಳಲ್ಲಿ US ಗೌರ್ಮೆಂಟ್ಗೆ ಇವ್ರು ಅಪ್ರೋಚ್ ಆಗ್ತಾರೆ. ವಿ ವಾಂಟ್ ಟು ಮೇಕ್ ಇಟ್ ಆಸ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದರೆ ಇದನ್ನು ಇದರಿಂದ ಲಾಭ ಪಡೀಲಿಕ್ಕೆ ನಾವು ಅಂದರೆ ವಿ ವಾಂಟ್ ಟು ಕನ್ವರ್ಟ್ ದಿಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಟು ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ಥರ ಮಾಡಿದಾಗ ನಾವು ದೇ ಕ್ಯಾನ್ ಅರ್ನ್ ಸಬ್ಸ್ಕ್ರಿಪ್ಷನ್ಸ್, ಅವರು ಸಬ್ಸ್ಕ್ರಿಪ್ಷನ್ಸ್ ತೊಗೋಬೋದು, ಆ್ಯಡ್ಸ್ ಪ್ಲೇ ಮಾಡ್ಬೋದು, ಆ್ಯಂಡ್ ಲಾಭ ಪಡೀಲಿಕ್ಕೆ ಏನೇನು ಬೇಕು ಎಲ್ಲ ಮಾಡ್ಬೋದು ಒಂದು ವೇಳೆ ಕನ್ವರ್ಟ್ ಆದ್ರೆ. ಸೊ ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದರೆ, ಇಲಾನ್ ಮಸ್ಕ್ದನ್ನು ಒಂದು AI ಮಾಡೆಲ್ ಬರ್ತಾ ಇದೆ. ಈಸ್ ಕಾಲಿಂಗ್ ಇಟ್ ಆಸ್ XAI. ಓಕೆ, ಇವ್ರು ಬೇಸಿಕ್ಲಿ ಕಂಪ್ನಿ ಟ್ವಿಟರ್ X ಇದೆ. ಸೊ XAI ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟಿವ್ ಮಾಡೆಲ್ ಇವರು ತರ್ತಾ ಇದ್ದಾರೆ ಮಾರ್ಕೆಟಿಗೆ, ವಿಚ್ ಇಸ್ ಕಮಿಂಗ್ ವೆರಿ ಸೂನ್. ಸೊ ಇದು ಕಂಪ್ಲೀಟಾಗಿ ಫಾರ್ ಪ್ರಾಫಿಟ್ ಇದ್ದು, ಈಗ ಇವ್ರದ್ದು ಫಾರ್ ಪ್ರಾಫಿಟ್ ಆದರೆ, ಆ್ಯಂಡ್ ದೀಸ್ ಪೀಪಲ್ ಹ್ಯಾವ್ ಟೇಕನ್ ಫಂಡ್ಸ್ ಫಾರ್ ರಿಸರ್ಚ್. ಓಕೆ, ಇದನ್ನು ಡೊನೇಷನ್ ರೂಪದಲ್ಲಿ ಪಡೆದು ಅದನ್ನು ಕನ್ವರ್ಟ್ ಮಾಡೋದು ಸರಿಯಲ್ಲ ಅನ್ನೋದು ಒಂದು ಆರ್ಗ್ಯುಮೆಂಟ್. ಸೊ ಇವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಇಲಾನ್ ಮಸ್ಕ್, ಈವನ್ ಫೇಸ್ಬುಕ್ಕಿನ ಮಾರ್ಕ್ ಜಕರ್ಬರ್ಗ್ ಯಾರಿದ್ದಾರೆ ಅವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ನೌ ದೇರ್ ಇಸ್ ಅ ಡಿಬೇಟ್ ಗೋಯಿಂಗ್ ಆನ್ ವೆದರ್ ಕಂಪ್ನೀಸ್, ಆಲ್ ದೀಸ್ AI ಕಂಪನೀಸ್ ಅವರ ಫಂಡಮೆಂಟಲ್ ಮಾಡೆಲ್ಸಲ್ಲಿ, ಅವರು ಜನರೇಟಿವ್ ಮಾಡೆಲ್ಸಲ್ಲಿ ಈ ಥರ ಕಾಪಿ ರೈಟ್ಸನ್ನು ವೈಲೇಟ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಆ್ಯಂಡ್ ಡಿಬೇಟ್ ಈಗ ಆಲ್ರೆಡಿ ಶುರುವಾಗಿದೆ. ಸೊ viewers, thank you very much for watching our video. ಇಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ನಾಲೆಜಬಲ್ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you later.